ವಿಕಟಪೂತನಿಯ ಕೊಂದು ಶಕಟಸುರನ ಪಾದ ತುಳಿದು ಧಿಕೆಟ ಧಿಕೆಟ ಎನ್ನುತ್ತಿದ್ದು ಕುಕಿಲಿರಿಯುತ ಕುಣಿದು ಮನೆಗೆ ಬಂದದೊಂದು ಚಂದ ಸಾಲದೆ. ಗೋಪಿಯ ಕಂದ ಬಂದದೊಂದು ಚಂದ ಸಾಲದೆ. ಕೃಷ್ಣನ ಬಾಲಲೀಲೆಗಳನ್ನ ವರ್ಣಿಸೋ ಕೃತಿ ಅಥವಾ ಹಾಡುಗಳ ಪ್ರತಿಯೊಂದು ಸಾಲಲ್ಲೂ ಒಂದು ಕಥೆ ಇರುತ್ತೆ. ಅಂಥದ್ದೇ ಕಥೆ ಈ ಶಕಟಾಸುರಂದು. ಹಿಂದೆ ಹಿರಣ್ಯಾಕ್ಷನ ಮಗ ಉತ್ಕಜ, ಇವನ ಸಹಜವಾದ ರಾಕ್ಷಸ ಸ್ವಭಾವದಿಂದ ಋಷಿ ಮುನಿಗಳೆಲ್ಲ ಯಾಗ ಯಜ್ಞ ಮಾಡೋ ಕಡೆ ಹೋಗಿ ಉಪಟಳ ಕೊಡ್ತಿರ್ತಾನೆ. ಹಾಗೆ ಒಂದ್ಸಲ ಲೋಪಶ್ರೀ ಮುನಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿದ್ದಂಥ ಫಲಭರಿತ ಮರಗಳನ್ನೆಲ್ಲ ಕಡ್ದು ಹಾಕಿ ಹೂದೋಟನೆಲ್ಲ ನಾಶ ಮಾಡಿ ಮುನಿಗಳ ಕ್ರೋಧಕ್ಕೆ ಒಳಗಾಗ್ತಾನೆ. ಇವನಿಗೆ ಶಾಪ ಕೊಟ್ಟಂಥ ಲೋಪಶ್ರೀ ಮುನಿಗಳು ನಿಮಗೆ ಶರೀರ ಇಲ್ಲವಾಗ್ಲಿ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಈ ವಸ್ತುನಲ್ಲಿ ಸೇರಿದ್ರೆ ಇದರ ಆಕಾರ, ಆ ವಸ್ತುನಲ್ಲಿ ಸೇರಿದ್ರೆ ಅದರ ಆಕಾರ, ಹೀಗಾಗುತ್ತೆ ಅವನ ಗತಿ. ಸರಿ, ಇದರಿಂದ ವಿಮೋಚನೆ ಹೇಗೆ ಅಂತ ಕೇಳಿದಾಗ, ಮುಂದೆ ಕೃಷ್ಣಾವತಾರವಾಗಿ ಕೃಷ್ಣನ ಪಾದ ಸ್ಪರ್ಶ ಇವನಿಗೆ ಯಾವತ್ ಆಗುತ್ತೋ ಅಂದು ಇವನಿಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಲೋಪಶ್ರೀ ಮುನಿಗಳು ಹೇಳಿರ್ತಾರೆ. ಈ ಬಾಲಕೃಷ್ಣನನ್ನ ಕೊಲ್ಲೋದಕ್ಕೆ ಕಂಸ ಕಳಿಸೋ ಹಲವಾರು ರಾಕ್ಷಸರಲ್ಲಿ ಈ ಉತ್ಕಜ ಕೂಡ ಒಬ್ಬ. ಯಶೋದೆ ಈ ಬಾಲಕೃಷ್ಣನನ್ನ ಬಂಡಿ ಕೆಳಗಡೆ ಮಲಗಿಸಿ ಹೋಗಿದ್ದಾಗ ಈ ಉತ್ಕಜ ಬಂದು ಆ ಬಂಡಿಯಲ್ಲಿ ಸೇರ್ಕೊಂಡು ಆ ಬಂಡಿ ಆಕಾರವನ್ನ ಪಡಿತಾನೆ. ಅವನಿಗೆ ತೊಂದರೆ ಕೊಡೋದಕ್ಕೆ ಬಂದಾಗ ಈ ಬಾಲಕೃಷ್ಣ ಅವನನ್ನ ತನ್ನ ಪುಟ್ಟ ಕಾಲ್ನಲ್ಲಿ ಒದ್ದು ಸಂಹಾರ ಮಾಡ್ತಾನೆ. ಶಕಟ ಅಂದ್ರೆ ಬಂಡಿ, ಅದಕ್ಕೆ ಅವನಿಗೆ ಅವತ್ತು ಶಕಟಾಸುರ ಅನ್ನೋ ಹೆಸರಿತ್ತು. ಹೀಗೆ ನಮ್ಮ ಕೃಷ್ಣ ಅವನನ್ನ ಕೊಲ್ಲೋಕೆ ಬಂದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ತನ್ನ ಬಾಲ ಲೀಲೆಯನ್ನ ಪ್ರಕಟಗೊಳಿಸ್ತಾನೆ. ವಿಶ್ವ ಸಾಹಿತ್ಯದಲ್ಲಿ ಕೃಷ್ಣನ ಪಾತ್ರ, ಕೃಷ್ಣನ ಕಥೆಗಳ ವಿಸ್ತಾರವೇ ಒಂದು ವಿಶೇಷ. ಆ ಕಥೆಗಳನ್ನೆಲ್ಲ ಒಂದು ಕೃತಿಯೊಳಗೆ ತರುವಂಥ ಕನಕದಾಸರ ಒಂದು ರೀತಿ ಕೂಡ ಅಷ್ಟೇ ವಿಸ್ಮಯ ಅಲ್ವಾ?